ರಾಜಿ ಇಲ್ಲ ಮುಲಾಜಿಲ್ಲ, ಇಲ್ಲಿರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅಶ್ವವೇಗ. ಎಸ್, ಈಗಾಗಲೇ ಕಳೆದ 2 ತಿಂಗಳಿಂದ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬದಲಾವಣೆ ಬೆಳವಣಿಗೆಗಳನ್ನು ಗಮನಿಸಿದರೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬ ಪ್ರಜೆ ಕೂಡ ರೋಸ್ ಹೋಗಿದ್ದಾನೆ. ಕಾರಣ ಕೈಪಾಳ್ಯದಲ್ಲ ಅಸಮಾಧಾನ, ದೋಸ್ತಿಯಲ್ಲಿ ಕುಸ್ತಿ, ಬರೀ ಇವೆ ಇಂಥದ್ದೇ ಆಗ್ತಾ ಇದೆ. ಈಗ ಸದ್ಯಕ್ಕೆ ಮ್ಯಾಟ್ರ್ ಏನು ಅಂತ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಫಾರ್ ದ ನ್ಯೂಸ್. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನದ ಸ್ಫೋಟ ದಿನೇ ದಿನೇ ಭುಗಿಲೇಳ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬಂಡಾಯ ಹೇಳ್ತಾ ಇದೆಯಾ? ಹೌದು ಅಂತಿದೆ ಸದ್ಯದ ಸನ್ನಿವೇಶ. ಡಿಕೆ ಸರ್ಕಾರದಲ್ಲಿ 2.0 ಸಂಪುಟ ವಿಸ್ತರಣೆಯಲ್ಲಿ ಬಂಡಾಯ ಎದ್ದಿದೆ. ಸಂಪುಟ ವಿಸ್ತರಣೆಯಾಗಿ ವಾರ ಆದ್ರೂ ಬಂಡಾಯಕ್ಕೆ ಏನು ಇಲ್ಲ, ಬ್ರೇಕ್. ಶಾಸಕರ ಬಂಡಾಯಕ್ಕೆ ಬಂಡೆ ಶಿವಕುಮಾರ್ ತಂಡ. ಒಂದ್ ಕಡೆ ಶಾಸಕರ ಮುನಿಸು, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಸಿಟ್ಟು. ಅಶ್ವವೇಗ ನ್ಯೂಸ್ ನಲ್ಲಿ ರಾಜ್ಯ ಕಾಂಗ್ರೆಸ್ ಬಂಡಾಯದ ವರದಿ ನಿಮ್ಮ ಕಡೆ. ಎಸ್, ಬಂಡಾಯ, ಅಸಮಾಧಾನ, ದುರಾಸೆ, ಸ್ಟ್ರಾಟಜಿ, ಬರೀ ಇಂತಹದ್ದೇ ಮಾತುಗಳನ್ನ ನಾವು ಇವತ್ತು ರಾಜ್ಯ ರಾಜಕೀಯದಲ್ಲಿ ನೋಡ್ತಾ ಇದ್ದೀವಿ. ದೇಶ ಅಂತ ಬಂದಾಗ ಅಲ್ಲಿ ಒಂದು ರೀತಿಯಾದಂಥ ಹೋರಾಟ ನಡೀತಾ ಇದೆ. ಇಲ್ಲೂ ಕೂಡ ಇಲ್ಲಿ ಆಕಾಂಕ್ಷಿಗಳ ಹಾರಾಟ, ಕೂಗಾಟ, ಬೇಗುದಿ ಎಲ್ಲವನ್ನೂ ಕೂಡ ನಾವು ನೋಡ್ತಾನೆ ಇದ್ದೀವಿ. ಅದರಲ್ಲೂ ಶಿವಕುಮಾರ್ ಸೇನೆಯ 2.0 ಸರ್ಕಾರದಲ್ಲಿ, ಅಂದ್ರೆ 2.0 ಅಂತ ಹೇಳಿದ್ರೇನು, ಏನ್ 0.1, 1.0, 2.0 ಇದೇನು ಗ್ರಾಮರ್ ಅಂತಲ್ಲ, ನಿಮ್ಮ ಒಂದು ರೆಫರೆನ್ಸ್ಗೆ, ಒಂದು ಕನ್ವೀನಿಯನ್ಸ್ಗೆ ನಾವು ಬಳಸುವಂಥ ಶಬ್ದ. ಯಾಕಂತ ಹೇಳಿದ್ರೆ ಈಗ ಮೊದಲ ಹಂತದಲ್ಲಿ ಒಂದಿಷ್ಟು ಸಚಿವರಾದ್ರು, ಕ್ಯಾಬಿನೆಟ್ ಪುನಾರಚನೆ ಆಯಿತು. ಈಗ ಅದರ ವಿಸ್ತರಣೆ ನಡೀತಾ ಇದೆ. ಆ ವಿಸ್ತರಣೆಯಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು, ಇದ್ದಾರೆ ಕೂಡ ಈಗಲೂ. ಒಳಬೇಗುದಿಯನ್ನ ತಾಳಲಾರದೆ ರೆಬಲ್ ಆದಂತಹ ಶಾಸಕರು ಇದ್ದಾರೆ, ಸಚಿವಾಕಾಂಕ್ಷಿಗಳು ಇದ್ದಾರೆ. ಈಗ ಖಾತೆ ಸಿಕ್ಕ ಮೇಲೂ ಕೂಡ ಇಂತಹದ್ದೇ ಖಾತೆ ಬೇಕು ಅಂತ ಹಠ ಮಾಡುವವರು ಇದ್ದಾರೆ. ಅದರ ಜೊತೆಗೆ ನಾನು ಇದೇ ಪಕ್ಷದಲ್ಲಿ ಇರ್ಬೇಕಾ, ಬೇರೆ ಪಕ್ಷಕ್ಕೆ ಹೋಗ್ಬೇಕಾ, ಏನಾದ್ರೂ ಪಾಠ ಕಲಿಸ್ಬೇಕಾ, ಏನಾದ್ರೂ ಸ್ಟ್ರಾಟಜಿ ಮಾಡಬೇಕಾ, ನಮ್ಮ ಅಭಿಮಾನಿಗಳಿಂದ, ಬೆಂಬಲಿಗರಿಂದ ಮತ್ತು ಕ್ಷೇತ್ರದ ಜನತೆಯಿಂದ ಏನಾದ್ರೂ ಹೋರಾಟ ಮಾಡಿಸ್ಬೇಕಾ, ಹೀಗೆ 10 ಹಲವು ವಿಚಾರಗಳು ಇವತ್ತು ಗಿರ್ಕಿ ಹೊಡಿತಾ ಇದ್ದಾವೆ. ಅಂತಹ ಒಂದು ಸನ್ನಿವೇಶ ಈಗ ಎದುರಾಗಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಸಿದ್ದರಾಮಯ್ಯ. ಎಸ್, ಯು ಹರ್ಡ್ ರೈಟ್, ಸಿದ್ದರಾಮಯ್ಯನೇ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎನ್ನುವ ಖ್ಯಾತಿಗೆ ಪಾತ್ರರಾದಂತ ಸಿದ್ದರಾಮಯ್ಯ ಅವರೇ ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಮಾಹಿತಿ. ಏನ್ ನ್ಯೂಸು? ಡಿಕೆ ಸರ್ಕಾರದ ಈ ಹೊಸ ಸಂಪುಟದ ವಿರುದ್ಧ ಮಾಜಿ ಸಿಎಂ ಗರಂ ಆಗಿದ್ದಾರಂತೆ. ಹೈಕಮಾಂಡ್ಗೆ ಬಿಸಿ ಮುಟ್ಟಿಸೋಕೆ ಮಾಜಿ ಮುಖ್ಯಮಂತ್ರಿಗಳೇನಾದ್ರೂ ಮುಂದಾದ್ರ ಅಂತ ಹೇಳಿದ್ರೆ ಹೌದು ಅಂತಿದೆ ಸದ್ಯದ ಸನ್ನಿವೇಶ. ಹೈಕಮಾಂಡ್ಗೆ ತಿರುಗೇಟ್ ನೀಡೋಕೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಬೇಡಿಕೆ ಈಡೇರಿಸಲು ಬಿಗಿಪಟ್ಟು ಹಿಡಿದಿದ್ದಾರೆ ಮಾಜಿ ಸಿಎಂ ಸಿದ್ದು. ಒಂದ್ ವೇಳೆ ಬೇಡಿಕೆ ಈಡೇರಿಸದೇ ಇದ್ರೆ ಸಿದ್ದರಾಮಯ್ಯ ರೆಬಲ್ ಆಗುವ ಎಲ್ಲ ಲಕ್ಷಣಗಳು ಇವೆ ಅಂತೆ. ಮುಖ್ಯಮಂತ್ರಿ ಡಿಕೆಶಿ ಮೂಲಕ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಸಂದೇಶ ರವಾನೆ ಮಾಡಿಸಿದ್ದಾರೆ. ಅಧಿಕಾರದಿಂದ ಕೆಳಗಿಳಿಯುವಾಗ ಕೊಟ್ಟ ಮಾತು ಏನು ಅನ್ನೋ ಪ್ರಶ್ನೆ ಮಾಡ್ತಿದ್ದಾರಂತೆ. ಸಹಕಾರ ಪಡೆದು ದ್ರೋಹ ಮಾಡಿದ್ರು ಅಂತ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ನಾನು ಕೊಟ್ಟ ಮಾತಿನಂತೆ ನಡೆದೆ, ನೀವು ನಡಿಬೇಕು ಅಂತ ಟಗರು ಗುಟ್ರಾಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯನವರು ಗುಟ್ರಾಗ್ತಾ ಇದ್ದಾರೆ. ಹೈಕಮಾಂಡ್ಗೆ ಕೊಟ್ಟ ಮಾತನ್ನ ಜ್ಞಾಪಿಸ್ತಾ ಇದ್ದಾರೆ, ಸ್ಮರಿಸ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಶ್ರೀಯುತ ಸಿದ್ದರಾಮಯ್ಯ. ನೋಡಿ, ದಿಸ್ ಇಸ್ ದ ಪಾಯಿಂಟ್, ದಿಸ್ ಇಸ್ ದ ನ್ಯೂಸ್. ಯಾಕೆ ಹೇಳಿದೆ ದಿಸ್ ಇಸ್ ದ ನ್ಯೂಸ್ ಅಂತಂದ್ರೆ, ಈಗ ಅದೇ ಕಳೆದ ಒಂದು 2.5 ತಿಂಗಳ ಹಿಂದೆ ನಿಜಕ್ಕೂ ಕೂಡ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನುವ ಅನುಮಾನ, ಊಹಾಪೋಹ ದೊಡ್ಡ ಮಟ್ಟದಲ್ಲಿತ್ತು. ಆದರೆ ಏನೂ ಆಗೇ ಇಲ್ಲ. ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸಲೀಸಾಗಿ ಆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಆಯಿತು. ಹೌದಾ? ಆ ಸಲೀಸಾಗಿ ಆಗ್ತಾ ಇದೆ ಅಂತ ಹೇಳಿದಾಗ ಏನೋ ಒಂದಿಷ್ಟು ಹಿಂದ್ಗಡೆ ಬೇಡಿಕೆಗಳು ಇರಬೇಕಲ್ಲ. ಆ ಸಲೀಸು ಅನ್ನೋದು ಒಂದು ವ್ಯಾಲ್ಯೂ ಇದೆಯಲ್ಲ, ಅಷ್ಟು ಸುಲಭವಾಗಿ ನಾನು ಬಿಟ್ಕೊಡ್ತಾ ಇದ್ದೀನಿ ಅನ್ನೋದಕ್ಕೆ ಒಂದಿಷ್ಟು ಡಿಮ್ಯಾಂಡ್ ಬೇಕಲ್ಲ. ನಾನು ಬಿಟ್ಕೊಡ್ತೀನಿ, ಆದರೆ ಈ ಎಲ್ಲ ಬೇಡಿಕೆಗಳು ಈಡೇರಿಕೆ ಆಗಬೇಕು, ನಾನು ಹೇಳದಂಥವರು ಸಚಿವರಾಗಬೇಕು, ನಮ್ಮವರು ಸಂಪುಟದಲ್ಲಿ ಇರಬೇಕು. ಮತ್ತು ಈ ಕುರುಬ ಸಮುದಾಯ ಅಂತ ಇದೆಯಲ್ಲ,
100% ಸಿದ್ದರಾಮಯ್ಯನವ್ರ ಪರವಾಗಿದ್ರು ಅನ್ನೋದು ರಾಜಕೀಯ ಲೆಕ್ಕಾಚಾರ, ಪೊಲಿಟಿಕಲ್ ಕ್ಯಾಲ್ಕುಲೇಷನ್. ಅಂದರೆ ಸಾಲಿಡ್ ಮತಗಳು ನನ್ನ ಜೊತೆ ಇದ್ದಾವೆ, ನಾನು ಕೆಮ್ಮಿದ್ರೆ ಏನು ಬೇಕಾದರೂ ಆಗತ್ತೆ ಅನ್ನುವ ಒಂದು ಉಮೇಧಿಯನ್ನು, ಅನ್ನುವ ಒಂದು ವರ್ಚಸ್ಸನ್ನು ತಮ್ಮ ಮಾತಿನ ಮೂಲಕ ಸಂದೇಶ ರವಾನೆ ಮಾಡಿದರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋದು ನಮಗೆ ಸಿಕ್ಕಂಥ ಮಾಹಿತಿ. ಹಾಗಾಗಿ ಡೆಲ್ಲಿಗೆ ಸಿದ್ದರಾಮಯ್ಯನವರು ಹೋಗ್ತಾಯಿದ್ರು, ಹರಿಪ್ರಸಾದ್ ಅವರು ಹೋಗ್ತಾಯಿದ್ರು, ಡಿ ಕೆ ಶಿವಕುಮಾರ್ ಅವರು ಹೋಗ್ತಾಯಿದ್ರು. ಒಂದು ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಲ್ವೇನ್ರಿ? ಸಂಪುಟ ಅಂತ ಹೇಳಿದ ತಕ್ಷಣ ಮುಖ್ಯಮಂತ್ರಿಗಳಿಗೆ ಆ ಅಧಿಕಾರ ಇಲ್ವಾ, ಆ ಹಕ್ಕಿಲ್ವಾ ಅನ್ನೋ ಒಂದು ಪ್ರಶ್ನೆ. ಈಗ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರನ್ನು ಸರ್ ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ, ಯಾರ್ಯಾರಿಗೆ ಏನೇನು ಖಾತೆ ಸಿಗುತ್ತೆ, ನನಗೆ ಗೊತ್ತಿಲ್ಲ, ಚೀಫ್ ಮಿನಿಸ್ಟ್ರಿಗೆ ಕೇಳಬೇಕು ಅಂತ ಹೇಳ್ತಾರೆ. ಹೌದಾ? ಅಂದರೆ ಹಿ ಹ್ಯಾಸ್ ದ ಪವರ್. ಯಾರು? ಮುಖ್ಯಮಂತ್ರಿಗಳು. ಎಸ್, ಈಗ ಸಿದ್ದರಾಮಯ್ಯನವರ ವಾದ ಏನು ಅಥವಾ ಅವರ ಮುನಿಸೇನು ಬನ್ನಿ ನೋಡ್ತಾ ಹೋಗೋಣ. ತಮ್ಮ ಬೇಡಿಕೆ ಈಡೇರದೆ ಹೋದ್ರೆ, ತಮ್ಮ ಬೇಡಿಕೆಯನ್ನ ಈಡೇರಿಸದೆ ಹೋದ್ರೆ ಕಲಾಪಕ್ಕೆ ಸಿದ್ದರಾಮಯ್ಯ ಗೈರಾಗೋದು ಪಕ್ಕ ಅಂತೆ. ಡಿ ಕೆ ಶಿವಕುಮಾರ್ ಸರ್ಕಾರದ ಮೊದಲ ಅಧಿವೇಶನಕ್ಕೆ ಸಿದ್ದರಾಮಯ್ಯ ಅವರು ಗೈರಾಗೋ ಮೂಲಕ ಏನಾದ್ರೂ ಪಾಠ ಕಲಿಸೋಕೆ ಮುಂದಾಗ್ತಾರಾ? ಹೈಕಮಾಂಡ್ ಅಚಾತುರ್ಯದ ವಿರುದ್ಧ ಸಿಡಿದೆದ್ದಿದ್ದಾರೆ. ಯಾರು? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗುರುವಾರದಿಂದ ಆರಂಭವಾಗಲಿರುವ ಮೊದಲ ಅಧಿವೇಶನ ಗೊಂದಲಮಯವಾಗಬಹುದಾ ಅನ್ನುವ ಅನುಮಾನ, ಗೊಂದಲ ಇದೆ. ಬಗೆಹರಿಯೋವರೆಗೂ ಕೂಡ ಪಕ್ಷದ ಚಟುವಟಿಕೆ ಕಲಾಪಕ್ಕೆ ಗೈರಾಗ್ತಾರ? ಸಿಎಂ ಡಿಕೆಶಿ ಮೂಲಕ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಸಂದೇಶ ರವಾನೆ ಮಾಡಿದ್ರ? ಖಾತೆ ಹಂಚಿಕೆ ಭೇಟಿ ವೇಳೆ ಡಿಕೆಶಿಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರಂತೆ. ಯಾರು? ಸಿದ್ದು. ಹೈಕಮಾಂಡ್ ನಿರ್ಧಾರದಿಂದ ಆಪ್ತರ ಸಿಟ್ಟಿಗೆ ಗುರಿಯಾದೆ ಅಂತ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದು, ನನ್ನ ಜೊತೆ ಇದ್ದವರು ಸಿಟ್ಟಾಗಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಗೊಂದಲ ಬಗೆಹರಿಸಿ ಇಲ್ಲ, ಅವ್ರ ದಾರಿ ಅವ್ರು ನೋಡ್ಕೊಳ್ತಾರೆ ಅಂತ ಒಂದು ವಾರ್ನಿಂಗ್ ಕೊಡೋ ಹಾಗೆ ಒಂದು ಸ್ಟ್ರಾಟಜಿ ಅಥವಾ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವ ಅನುಮಾನ ಕೂಡ ಈಗ ವ್ಯಕ್ತವಾಗಿದೆ. ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಆನ್ ಅಶ್ವವೇಗ ನ್ಯೂಸ್ನ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ವರದಿ ಇದು. ದಿಸ್ ಇಸ್ ದ ರಿಪೋರ್ಟ್, ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಸ್ಟೋರಿ. ಹೌದು, ಖಾತೆ ಹಂಚಿಕೆ ಅಂತ ಹೇಳಿದಾಗ, ರಾಜಕಾರಣ ಅಂತ ಬಂದಾಗ, ರಾಜಕೀಯ ಅಂತ ಬಂದಾಗ ಅವರದ್ದೇ ಆದಂಥ ಪ್ರತಿಷ್ಠೆ, ಬಿಗುಮಾನ, ಗೌರವ ಎಲ್ಲವನ್ನ ಮಿಕ್ಸಿಗೆ ಹಾಕಿ ಒಂದು ಒಳ್ಳೆಯ ಫಲಿತಾಂಶವನ್ನ ತರೋಕೆ ರಾಜಕಾರಣದಲ್ಲಿ ನೋಡ್ಬೇಕಾಗತ್ತೆ. ಆಕ್ಚುಲಿ ಪ್ರಜಾಪ್ರಭುತ್ವಕ್ಕೆ ಹೋಲಿಸಿದ್ರೆ ಇದು ಕೆಸರು, ಗಲೀಜು ಅನ್ಬೇಕು. ಆದರೆ ರಾಜಕಾರಣ ಇರೋದೇ ಹಾಗೆ ರೀ. ನಾವು ಗಲೀಜು ಕೆಸರು ಅಂತ ಹೇಳಿದ್ರೆ ಹೇಳ್ತಾ ಕೂತ್ಕೊಂಡ್ರೆ ಆಗಲ್ಲ ಅನ್ನೋದು ವಾಸ್ತವ, ಸದ್ಯದ ಪರಿಸ್ಥಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್ ಈಸ್ ಆನ್ ಲೈವ್ ಚಾಟ್. ಎಸ್, ಲೆಟ್ಸ್ ಹಾವ್ ಕಾನ್ವರ್ಸೇಷನ್ ವಿತ್ ಹಿಮ್. ಪವನ್, ಸಿದ್ದರಾಮಯ್ಯನವರ ಮೈಂಡ್ಸೆಟ್ ಏನು ಅಂತ ರಾಜಕಾರಣವನ್ನು ಗಮನಿಸುವವರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಇಸ್ ಇಟ್ ಎಕ್ಸ್ಪೆಕ್ಟೆಡ್? ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಗೈರಾಗಿ ಯಾವ ಸಂದೇಶವನ್ನು ಹೈಕಮಾಂಡ್ಗಾಗಲಿ ರಾಜ್ಯ ರಾಜಕಾರಣದ ಒಂದು ಲೆಕ್ಕಾಚಾರದಲ್ಲಿ ಏನು ಫಾರ್ಮುಲಾ ಬರೆಯೋಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ? ರಘವ್, ಏನು ಸಿದ್ದರಾಮಯ್ಯನವರು ಇವತ್ತು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಖಾತೆ ಹಂಚಿಕೆಯ ಪಟ್ಟಿ ಇಟ್ಕೊಂಡು ಹೋದಾಗ ನನಗೆ ಇಂಥವ್ರ ಖಾತೆ ಕೊಡಿ ಅಂತ ನಾನು ಕೇಳ್ತಾ ಇಲ್ಲಪ್ಪ, ಇಂಥವ್ರನ್ನ ಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅಂದ್ರೆ ಜೂನ್ 3ನೇ ತಾರೀಕು, ಜೂನ್ 2ನೇ ತಾರೀಕೇನು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ರಲ್ಲ, ಅದಾದ ಬಳಿಕ 2 ತಿಂಗಳಾಯ್ತು ಅದು ಫುಲ್ ಫ್ಲಡ್ಜ್ ಗೌರ್ಮೆಂಟ್ ಮಾಡೋದಕ್ಕೆ. 20 ಸಚಿವ ಸ್ಥಾನ ಖಾಲಿ ಉಳಿಸ್ಕೊಂಡ್ರು. ಇಲ್ಲಿ ಅರ್ಥ ಏನು ಅಂದ್ರೆ ಹಳೆದು ತೂಗಿ ಕೊಡ್ಬೇಕು ಅನ್ನೋದು. 28 ಚುನಾವಣೆ ಅಂತಂದೇಳಿ ಹೈಕಮಾಂಡ್ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಹೇಳ್ತಿದ್ದು, ಸಿದ್ದರಾಮಯ್ಯ ನನ್ನ ಬೆಂಬಲಿಗರನ್ನ ತಗೊಳ್ಳಿ, ಎಲ್ಲರನ್ನೂ ತಗೋಬೇಡಿ, 34 ಜನನು ನೀವು ಸಚಿವರನ್ನ ನನ್ನವ್ರನ್ನೇ ಮಾಡಬೇಡಿ. ಆದ್ರೆ ನಾನು ಹೇಳಿದ ಕೆಲವರು ಪ್ರಾತಿನಿಧ್ಯದ ಆಧಾರವಾಗಿ ಕರಾವಳಿ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತೆ ಹಳೆ ಮೈಸೂರು ಭಾಗವನ್ನು ಪರಿಗಣಿಸಿ ನೀವು ಕೊಡಿ ಅಂತಂದೇಳಿ ಕೇಳಿದ್ರಂತೆ. ಆದರೆ ಇದನ್ನ ಕೊಟ್ಟಿಲ್ಲದಕ್ಕೆ ಏನು ಫಸ್ಟ್ 13 ಜನ ಡಿ ಕೆ ಶಿವಕುಮಾರ್ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಏನು ಮಾತಾಡಿರಲಿಲ್ಲ. ಅವರು ಇದಕ್ಕೆ ಬಂದಿದ್ರು, ಅದು ಪ್ರಮಾಣ ವಚನ ಸಮಾರಂಭಕ್ಕೆ ಬಂದಿದ್ರು. ಆದರೆ 2ನೇ ಬಾರಿ ಆಯ್ತಲ್ಲ, ಅಲ್ಲಿ ಕೆಲವರಿಗೆ ಅಸಮಾಧಾನ, ಅಂದ್ರೆ ಕೆಲವರ ವಿಚಾರದಲ್ಲಿ, ಕೆಲವರ ಹೆಸರ ಸೇರ್ಪಡೆ ವಿಚಾರದಲ್ಲಿ, ಕೆಲವರನ್ನ ಕೈ ಬಿಟ್ಟ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಮುನಿಸಿತ್ತು. ಈ ಮುನಿಸು ಅವರು ಯಾವುದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೈರಾಗಿದ್ದು
ನೇರ ಕಾರಣವಾಗಿ ಕಾಣಿಸುತ್ತೆ ಅದರಲ್ಲಿ. ಆದ್ರೆ ಸಿದ್ದರಾಮಯ್ಯನವರು ಹೇಳ್ತಾ ಇರೋದೇನು ಅಂದ್ರೆ, ನೀವು ಖಾತೆ ಹಂಚಿಕೆ ಏನಾದ್ರೂ ಮಾಡ್ಕೊಳ್ಳಿ, ಯಾವ್ದಾದ್ರು ಸರ್ಕಾರನ ಹೇಗ್ ಬೇಕಾದ್ರೂ ನಡೆಸ್ಕೊಳ್ಳಿ, ಆದ್ರೆ ಕೆಲವರು ನಾನು ಹೇಳ್ದಂಥವ್ರು, ನನ್ನನ್ನು ನಂಬ್ದಂಥವ್ರು ಇವ್ರನ್ನ ಬಿಟ್ಟಿದ್ದೀರಾ. ನಾನು ಜೂನ್ ಯಾವುದು ಮೇ 31ನೇ ತಾರೀಕು ನಿಮ್ ಜೊತೆ ಮಾತಾಡಿದ್ನಲ್ಲ, ಅವತ್ತು ಮಾತಾಡಿದಾಗ ನೀವೇನ್ ಹೇಳಿದ್ರಿ ನನಗೆ, ನಿಮ್ಮ ಕೊಟ್ಟ ಮಾತಿನಂತೆ ಯಾವುದೂ ಸಮಸ್ಯೆ ಇಲ್ಲದಲೇ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಆಗಿದ್ಮೇಲೆ ನೀವು ಕೂಡ ನನ್ನ ಡಿಮ್ಯಾಂಡ್ಸ್ನ ನೀವು ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಹಾಗಾಗಿ ನನ್ನ ಡಿಮ್ಯಾಂಡ್ಸ್ನ ನೀವು ಫುಲ್ಫಿಲ್ ಮಾಡಿ ಅಂತಂದೇಳಿ ಹೈಕಮಾಂಡ್ ಮುಂದೆ ಹೇಳಿದ್ರೆ, ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಮುಖಾಂತರನೇ ಕಳಿಸಿದ್ದಾರೆ. ಯಾಕಾಗಿ ಡಿ ಕೆ ಶಿವಕುಮಾರ್ ಸಹ ಅವರ ಪಟ್ಟಿಯನ್ನು ತಡೆ ಹಿಡಿದಿರಬಹುದು ಅನ್ನೋ ಒಂದು ಶಂಕೆ ಇರೋದು. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಇಷ್ಟೂ ಜನ ಹಿಡಿದಿರೋ ಶಂಕೆ ಇರೋ ಕಾರಣವಾಗಿರಾಗ ಹೀಗಾಗಿ ನನ್ನ ಪಟ್ಟಿಯನ್ನ ಯಾರು ತಡೆ ಹಿಡಿದ್ರು, ಮತ್ತೆ ನನಗೆ ಕೊಟ್ಟಂತ ಮಾತನ್ನ ನೀವು ಮರ್ತಿದ್ದೀರಿ. ಈಗ ನನ್ನೆಲ್ಲರೂ ಏನಂತ ಇದ್ದಾರೆ, ಸಿದ್ದರಾಮಯ್ಯ ಅಹಿಂದ ಶಾಸಕರಿಗೆ ಅನ್ಯಾಯ ಮಾಡಿದ್ರು, ಅವ್ರ ಆಪ್ತರಿಗೆ ಅನ್ಯಾಯ ಮಾಡಿದ್ರು ಅಂತಂದು ಎಲ್ಲರೂ ಹೇಳ್ತಾ ಇದ್ದಾರೆ. ಇದು ಕಾರಣ ಯಾರು? ನೀವು ಮಾಡಿದ ಆ ಕಾರಣನ, ನಾನಲ್ಲ ಆ ಕಾರಣನ ಮಾಡ್ಕೊಂಡಿದ್ದು. ಈಗ ಯತೀಂದ್ರ ಸಿದ್ದರಾಮಯ್ಯ ನನ್ನ ಮಗಂಗೆ, ಅವ್ರ ಮಗಂಗೆ ಅಷ್ಟೇ ಅವರು ಫಸ್ಟ್ ಲಿಸ್ಟ್ ಅಲ್ಲಿ ಮಾಡಿಸ್ಕೊಂಡ್ರು. ನಾನು ನನ್ನ ಮಗನ ಸಚಿವ ಸಂಪುಟಕ್ಕೆ ತಗೊಳ್ಳಿ ಅಂತಂದು ಹೇಳಿರ್ಲಿಲ್ಲ, ನಾನು ಮಾಡಿ ಅಂತಂದು ಹೇಳಿರ್ಲಿಲ್ಲ. ಆದ್ರೆ ನೀವೇ ಕೊಟ್ರಿ, ನೀವೇ ಮಾಡಿದ್ರಿ. ಹೀಗಿದ್ದಾಗ ನನ್ನ ಪಟ್ಟಿಯನ್ನ, ಎರಡನೇ ಪಟ್ಟಿಯಲ್ಲಿ ನನ್ನ ಪಟ್ಟಿಯಲ್ಲಿ ನಾನು ಕೊಟ್ಟ ಕೆಲವರ ಹೆಸರನ್ನ ಯಾಕೆ ಸೇರಿಸಲಿಲ್ಲ? ನೋಡಿ, ಮುಂದೆ ಮಾದೇವಪ್ಪನವರು ಡೆಲ್ಲಿಗೆ ಹೋಗಿ ಲಾಬಿ ಮಾಡ್ತಾ ಇದ್ದಾರೆ. ಮಾದೇವಪ್ಪನವರು ಎರಡನೇ ಸಚಿವ ಸಂಪುಟ ಲಿಸ್ಟ್ ಬಂದಿದ್ದಾದ್ಮೇಲೆ, ಮತ್ತೆ ಅದಕ್ಕೆ ಕ್ಯಾಬಿನೆಟ್ ಏನು ಪದಗ್ರಹಣ ಆದಿದ್ದಾದ್ಮೇಲೆ ಎಲ್ಲೂ ಕೂಡ ಮಾದೇವಪ್ಪನವರು ಸಿದ್ದರಾಮಯ್ಯನವ್ರ ಜೊತೆ ಕಾಣಿಸ್ಕೊಂಡಿಲ್ಲ. ಸಿದ್ದರಾಮಯ್ಯನವ್ರ ಹೆಸರು ಎಲ್ಲೂ ಉಲ್ಲೇಖ ಮಾಡಿಲ್ಲ ಅವರು. ಮತ್ತೆ ಅವ್ರು ಬರ್ತಡೇ ವಿಶ್ ಮಾಡಿರೋದು ಕೂಡ ಇಲ್ಲ ಯಾರೋ ಮಾದೇವಪ್ಪನವರು. ಕಾರಣ ಇಷ್ಟೇ, ನನ್ನ ಹೆಸರು ನಾ ಹೇಳಿಲ್ಲ ಸಿದ್ದರಾಮಯ್ಯನವರು ಅಂತ. ಹಿಟ್ನಾಳ್ ಅವರು ನಿನ್ನೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೊಪ್ಪಳಕ್ಕೆ ಹೋಗಿದ್ದಾರೆ. ಕೊಪ್ಪಳದಲ್ಲಿ 5 ಕೋಟಿ ರೂಪಾಯಿ ಮತ್ತೆ ಹಲವಾರು ಕಾಮಗಾರಿ ಯೋಜನೆಗಳನ್ನ ಚಾಲನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರದ ಒಂದೇ ಒಂದು ಫೋಟೋ ಹಾಕಿಲ್ಲ ಹಿಟ್ನಾಳ್ ಬ್ರದರ್ಸ್ ಅವರ ಬ್ಯಾನರ್ಗಳಲ್ಲಿ. ಡಿ ಕೆ ಶಿವಕುಮಾರ್ ಮತ್ತೆ DCM ಪರಮೇಶ್ವರ್ ಪ್ರೋಟೋಕಾಲ್ ಅದು ಇದು ಅಂತ ಹೇಳ್ತಾರೆ, ಆದ್ರೆ ಇಂಡೈರೆಕ್ಟ್ ಆಗಿ ಅಸಮಾಧಾನ ತೋರಿಸಿದ್ದಾರೆ. ಮತ್ತೆ ಕೋಲಾರದಲ್ಲೂ ಸಹ ನಿನ್ನೆ ದಿನ ಡಿ ಕೆ ಶಿವಕುಮಾರ್ ಅವರು ಕೋಲಾರದ ಮಾಲೂರ್ಗೆ ಹೋದಾಗ್ಲೂ ಕೂಡ ಅಲ್ಲಿಯೂ ಸಹ ಯಾವುದೇ ಶಾಸಕರು ಅಂದ್ರೆ ಯಾರು MC ಸುಧಾಕರ್ ಆಗಿರ್ಬೋದು, SN ನಾರಾಯಣ ಸ್ವಾಮಿ ಆಗಿರ್ಬೋದು, ಕೊತ್ತೂರು ಮಂಜುನಾಥ್ ಆಗಿರ್ಬೋದು, ಆ ಭಾಗದ ಶಾಸಕರು ಡಿ ಕೆ ಶಿವಕುಮಾರ್ ಕರೀತಾರೆ ವೇದಿಕೆ ಮೇಲೆ, ಬನ್ನಿ ಮಾತಾಡೋಣ ಅಥವಾ ಬನ್ನಿ ಅಂತ ಕರೀತಾರೆ. ಆದ್ರೆ ಯಾರೂ ಕೂಡ ಹತ್ರಕ್ಕೆ ಹೋಗಿಲ್ಲ. ಯಾಕಾಗಿ? ಇಂಪ್ಯಾಕ್ಟ್ ಗಳನ್ನ ನೀವು ಹೇಳಿದ್ರಿ, ನೋಡಿದ್ವಿ. ಈಗ ನೀವು ಒಂದು ಕ್ರಿಸ್ಪ್ ಆಗಿ ಹೇಳಬೇಕು, ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್. ಹೈಕಮಾಂಡ್ ಕೈಯಲ್ಲಿ ಎಲ್ಲವೂ ಇದೆಯಾ ಅಂತ ಹೇಳಿದ್ರೆ ನನ್ನ ಪ್ರಕಾರ ನೋ. ವೈ? ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇನ್ ಅಂಡ್ ಔಟ್ ಗೊತ್ತಾಗಬೇಕಾಗಿರೋದು ಇಲ್ಲಿಯ ಮೆಸೆಂಜರ್ಗಳ ಕಡೆಯಿಂದಾನೆ, ಇಲ್ಲಿಯ ದೂತರಿಂದಾನೆ. ಅದು ಡಿ ಕೆ ಶಿವಕುಮಾರ್ ಆಗಿರ್ಬೇಕು ಅಥವಾ ಸಿದ್ದರಾಮಯ್ಯ ಆಗಿರ್ಬೇಕು. ಈಗ ಸಿದ್ದರಾಮಯ್ಯ ಅವರು ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ನೇರವಾಗಿ ಸಂದೇಶ ರವಾನೆ ಮಾಡ್ತಾ ಇದ್ದಾರಾ ಅಥವಾ ನಿಜಕ್ಕೂ ಕೂಡ ಹೈಕಮಾಂಡ್ಗೆ ಈ ವಾಸ್ತವವನ್ನು ತಿಳಿಸಿ ಅಂತ ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದಾರಾ? ವಾಟ್ ಮೈಟ್ ಬಿ ದ ರೀಸನ್ ಅಂತ ಅನ್ಸುತ್ತೆ? ರಾಘವ್, ಏನ್ ಗೊತ್ತಾ, ಈ ವಿಷಯದಲ್ಲಿ ಅವರಿಗೆ ಕ್ಲಾರಿಟಿ ಇದ್ದಂತಿದೆ. ಅಂದ್ರೆ 3 ಜನ ಸಿದ್ದರಾಮಯ್ಯ ಅಲ್ಲದೆ 3 ಜನ ಇಬ್ರು ಪವರ್ ಸೆಂಟರ್ ಇದ್ದಾರೆ. ಒಂದು ಖರ್ಗೆ AICC ಅಧ್ಯಕ್ಷ ಆಗಿರುವಂತ ಖರ್ಗೆ ಅವರು, ಮತ್ತೆ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಕಡೆಯಿಂದ ಆಗಿದೆಯೋ ಅದು ಗೊತ್ತಾಗೋದೇನು ಅಂದ್ರೆ ಗಾಯತ್ರಿ ಶಾಂತೇಗೌಡ ಹೆಸರು ಸೇರಿದ್ದು. ಏಕೆ ಗಾಯತ್ರಿ ಶಾಂತೇಗೌಡ ಅವರ ಹಸ್ಬೆಂಡ್ ಅಂದ್ರೆ ಅವರ ಪತಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಮಾಪ್ತರಾಗಿದ್ರು. ಹಾಗಾದ್ರೆ ಗಾಯತ್ರಿ ಶಾಂತೇಗೌಡ ಹೆಸರು ಹಾಕ್ಸಿದ್ದು ಖರ್ಗೆ ಅವರ, ಅದು ಗೊತ್ತಿಲ್ಲ. ಆದ್ರೆ ನಯನ ಮೋಟಮ್ಮನ್ ಪರ ಲಾಬಿ ಮಾಡಿದವರು ಡಿ ಕೆ ಶಿವಕುಮಾರ್. ನಯನ ಮೋಟಮ್ಮಗ್ ಸಿಕ್ಕಿಲ್ಲ. ಇಲ್ಲಿ ಯಾವ ರೀತಿ ರಾಜಕಾರಣದ ಡೈಮೆನ್ಷನ್ ಹೋಗ್ತಾ ಇದೆ, ಹೆಂಗ್ ಲೆಕ್ಕಾಚಾರ ಹಾಕಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಗೊತ್ತಿಲ್ಲ. ಡೈನಾಮಿಕ್ಸ್ ಈಗ ಮಿಕ್ಸ್ ಆಗಿದೆ ಅನ್ನೋದನ್ನ ಮಿಕ್ಸ್ ಆಗಿದೆ. Got it. Thank you, Pawan. Now let's moving on to the next update.